Hello, dear students. Today we are going to study an essay called Spoken English and Broken English. This essay is written by the great English dramatist G.B. Shaw. So, initially, let us understand the meaning of this title Spoken English and Broken English. Spoken English means language with the use of grammar. Broken English means language without grammar. ಸೊ ನಾವು ಅಥವಾ ಎಸ್ಪೆಷಲಿ ಹಳ್ಳಿ ಒಳಗೆ ಇದ್ದಂಥ ಸ್ಟೂಡೆಂಟ್ಸ್ ಬ್ರೋಕನ್ ಇಂಗ್ಲೀಷನ್ನು ಮಾತನಾಡ್ತಾರೆ ಅವರು, ಅದಕ್ಕೆ ನಾವು ಬಟ್ಲರ್ ಇಂಗ್ಲೀಷ್ ಅಂತ ಕರೆಯುತ್ತೇವೆ. ಸೊ ಲೆಟ್ ಅಸ್ ಸಿ ದ ಟೆಕ್ಸ್ಟ್. ಐ ಆಮ್ ನೌ ಗೋಯಿಂಗ್ ಟು ಸಪೋಸ್ ದ್ಯಾಟ್ ಯು ಆರ್ ಅ ಫಾರಿನ್ ಸ್ಟೂಡೆಂಟ್ಸ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ that you desire to speak it well enough to be understood when you travel in the British Commonwealth or in America, or when you meet a native of those countries. Or it may be that you are yourself a native but that you speak in a provincial or Cockney dialect of which you are a little ashamed, or which perhaps prevents you from obtaining some employment which is open to those only who speaks what is called correct English. ಸೊ ಇಲ್ಲಿ G.B. Shaw ಅವ್ರು ಏನು ಹೇಳಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ, ನಾವೆಲ್ಲರೂ ಇಂಗ್ಲೀಷ್ ಭಾಷೆಗೆ ನಾವೆಲ್ಲರೂ ಫಾರಿನರ್ಸ್, ಇಂಗ್ಲೀಷ್ ಭಾಷೆ ನಮಗೆ ಅಪರಿಚಿತ. ಸೊ ನಾವು ಇಂಗ್ಲೀಷ್ ಭಾಷೆಯನ್ನು ಚೆನ್ನಾಗಿ ಮಾತನಾಡಬೇಕಂತ ನಮ್ಮದು ಒಂದು ಆಸೆ ಇರ್ತದೆ. ಸೊ ಆಸೆ ಅಥವಾ ಆ ಡಿಸೈರ್ ಸೊ ನಮ್ಮಲ್ಲಿ ಯಾಕೆ ಬಂತು ಅನ್ನೋದಿಲ್ಲಿ ಒಂದು ಪ್ರಶ್ನೆ. ಸೊ ಯಾಕೆ ಅಂದರೆ, ನಾವು ಒಂದು ವೇಳೆ ಫಾರಿನ್ ಕಂಟ್ರೀಸ್ಗಳಾದ ಬ್ರಿಟಿಷ್ ಅಥವಾ ಅಮೇರಿಕಾಗೆ ಹೋಗಬೇಕಂದ್ರೆ ನಮಗೆ ಇಂಗ್ಲೀಷ್ ಬರಬೇಕು. ಅಲ್ಲಿದ್ದಂಥ ಜನರ ಜೊತೆ ನಾವು ಒಂದು ಕಾನ್ವರ್ಸೇಷನ್ ಅಥವಾ ಮಾತನಾಡಬೇಕಂದ್ರೆ ನಮಗೆ ಇಂಗ್ಲೀಷ್ ಬರಲೇಬೇಕು. ಅದಕ್ಕಾಗಿ ನಾವೇನು ಮಾಡ್ತೀವಿ, ಒಂದು ಒಳ್ಳೆಯ ಇಂಗ್ಲೀಷನ್ನು ಕಲಿಬೇಕಂತ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ನಮಗೆ ಸರಿಯಾದ ಇಂಗ್ಲೀಷ್ ಬರುವುದಿಲ್ಲ, ಯಾಕಂದರೆ ನಾವು ಹಳ್ಳಿಯಲ್ಲಿ ವಾಸವಾಗಿರೋದ್ರಿಂದ ನಮಗೆ ಇಂಗ್ಲೀಷ್ ಬರುವುದಿಲ್ಲ. ಸೊ ಅವಾಗ ನಮಗೇನಾಗ್ತೈತಿ, ಅವರು ಮುಂದೆ ಮಾತನಾಡೋದಕ್ಕೆ ಸ್ವಲ್ಪ ನಾಚಿಕೆ ಬರುತ್ತದೆ. ಅದರ ಜೊತೆಗೆ ನಮಗೆ ಸರಿಯಾದ ಅಥವಾ ಕರೆಕ್ಟ್ ಇಂಗ್ಲೀಷ್ ಬರೋದಿಲ್ಲ ಅಂತ ನಮಗೆ ಜಾಬ್ ಕೂಡ ಸಿಗುವುದಿಲ್ಲ. ಸೊ ಜಾಬ್ ಯಾರಿಗೆ ಸಿಗ್ತೈತೆ ಅಂದರೆ, ದೋಸ್ ಹೂ ಸ್ಪೀಕ್ ಕರೆಕ್ಟ್ ಇಂಗ್ಲೀಷ್. ಯಾರಿಗೆ ಅಥವಾ ಯಾವ ವ್ಯಕ್ತಿಗೆ ಕರೆಕ್ಟ್ ಇಂಗ್ಲೀಷ್ ಅಥವಾ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬರುತ್ತದೆ ಅವ್ರಿಗೆ ಮಾತ್ರ ಜಾಬ್ಗಳು ಸಿಗುತ್ತವೆ ಅಂತ ಇವರು G.B. Shaw ಅವರು ಹೇಳ್ತಾರೆ. ನಾವು ವೆದರ್ ಯು ಆರ್ ಅ ಫಾರಿನರ್ ಆರ್ ಅ ನೇಟಿವ್, ಸೊ ನೀವು ಫಾರಿನರ್ ಇರಲಿ ಅಥವಾ ನೇಟಿವ್ ಸ್ಪೀಕರ್ ಇರಲಿ, ದ ಫಸ್ಟ್ ಥಿಂಗ್ ಐ ಮಸ್ಟ್ ಇಂಪ್ರೆಸ್ ಆನ್ ಯು ಈಸ್ ದ್ಯಾಟ್ ದೇರ್ ಈಸ್ ನೋ ಸಚ್ ಥಿಂಗ್ ಆ್ಯಸ್ ಐಡಿಯಲಿ ಕರೆಕ್ಟ್ ಇಂಗ್ಲೀಷ್. ನೀವು ಫಾರಿನ್ ಸ್ಪೀಕರ್ ಇರಲಿ ಅಥವಾ ನೇಟಿವ್ ಸ್ಪೀಕರ್ ಇರಲಿ, ಇಲ್ಲಿ G.B. Shaw ಅವರು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡುತ್ತಾರೆ. ಅದೇನೆಂದ್ರೆ, ಈ ಜಗತ್ತಿನಲ್ಲಿ ಐಡಿಯಲಿ ಕರೆಕ್ಟ್ ಇಂಗ್ಲೀಷ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕಂತ ಮುಂದೆ ನೋಡ್ರಿ, ನೋ ಟು ಬ್ರಿಟಿಷ್ ಸಬ್ಜೆಕ್ಟ್ಸ್ ಸ್ಪೀಕ್ ಎಕ್ಸಾಕ್ಟ್ಲಿ ಅಲೈಕ್. ಯಾಕಂದರೆ ಯಾರೂ ಕೂಡ ಈ ಜಗತ್ತಿನಲ್ಲಿ, ಇವನ್ ಟು ಬ್ರಿಟಿಷ್ ಪೀಪಲ್ ಕ್ಯಾನಾಟ್ ಸ್ಪೀಕ್ ಎಕ್ಸಾಕ್ಟ್ಲಿ ಸೇಮ್. ಸೊ ಯಾರೂ ಕೂಡ ಎಕ್ಸಾಕ್ಟ್ಲಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಬೆಳಗಾವಿಯಲ್ಲಿ ಇದ್ದಂಥ ಜನ ಕನ್ನಡ ಮಾತನಾಡ್ತಾರೆ, ಮೈಸೂರಿನಲ್ಲಿ ಇದ್ದಂಥ ಜನ ಕನ್ನಡ ಮಾತನಾಡ್ತಾರೆ. ಆದರೆ ಅವರು ಒಂದು ಏನೋ ಆ್ಯಕ್ಸೆಂಟ್ ಮತ್ತು ಪ್ರೊನೌನ್ಸಿಯೇಷನ್ ಇರ್ತದೆ, ಅದು ಡಿಫ್ರೆಂಟ್ ಆಗಿರುತ್ತದೆ. ಅದಕ್ಕಾಗಿ ಇವ್ರೇನು ಹೇಳ್ತಾರಂದ್ರೆ, ಯಾರೂ ಕೂಡ ಬ್ರಿಟಿಷ್ ವ್ಯಕ್ತಿಗಳು ಸೇಮ್ ಅಂದರೆ ಎಕ್ಸಾಕ್ಟ್ಲಿ ಸೇಮ್ ಮಾತನಾಡುವುದಿಲ್ಲ. ಸೊ ಮತ್ತು ಮುಂದೆ ಏನು ಹೇಳ್ತಾರೆ ನೋಡ್ರಿ, I am a member of a committee established by the British Broadcasting Corporation. ಸೊ ಇಲ್ಲಿ BBC ಅನ್ನೋದು ಒಂದು ಕಮಿಟಿ ಬರ್ತದೆ. ಸೊ ಅವರು ಒಂದು ಕಮಿಟಿಗಳನ್ನು ಒಂದು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಯಾಕೆ ಮಾಡಿರ್ತಾರೆ ಅಂದರೆ, ಅವ್ರದ್ದೇನು ಪರ್ಪಸ್ ಇರ್ತಂದ್ರೆ, ಪರ್ಪಸ್ ಆಫ್ ಡಿಸೈಡಿಂಗ್ ಹೌ ದ ಅಟ್ರಾನ್ಸಸ್ ಆಫ್ ಸ್ಪೀಕರ್ಸ್ ಎಂಪ್ಲಾಯ್ಡ್ ಬೈ ದ ಕಾರ್ಪೊರೇಷನ್ ಶುಡ್ ಬಿ ಪ್ರೊನೌನ್ಸ್ಡ್ ಇನ್ ಆರ್ಡರ್ ದ್ಯಾಟ್ ದೇ ಶುಡ್ ಬಿ ಅ ಮಾಡೆಲ್ ಆಫ್ ಕರೆಕ್ಟ್ ಸ್ಪೀಚ್ ಫಾರ್ ದ ಬ್ರಿಟಿಷ್ ಐಲ್ಯಾಂಡ್ಸ್. ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ಯಾರು ಕರೆಕ್ಟ್ ಇಂಗ್ಲೀಷನ್ನು ಮಾತನಾಡ್ತಾರೋ ಅವ್ರನ್ನ ಕರೆದು ಒಂದು ಕರೆಕ್ಟ್ ಮಾಡೆಲಾಗಿ ಏನು ಮಾಡ್ತಾರೆ, ಅವರು ತನ್ನ ಬ್ರಿಟಿಷ್ ಜನತೆಗೆ ಅಂದರೆ ಹೇಳ್ಕೊಡ್ತಾರೋ, ಇದೊಂದು ಕರೆಕ್ಟ್ ಸ್ಪೀಚ್ ಇದೆ, ನೀವೇನು ಮಾಡಬೇಕು,
ಇದನ್ನು ಫಾಲೋ ಮಾಡಬೇಕು, ಇದನ್ನು ನೀವು ಕಲಿಬೇಕು ಅಂತ ಹೇಳ್ತಾರೆ ಅವರು. ಆಲ್ ದ ಮೆಂಬರ್ಸ್ ಆಫ್ ದ್ಯಾಟ್ ಕಮಿಟಿ ಆರ್ ಎಜುಕೇಟೆಡ್ ಪರ್ಸನ್ಸ್ whose speech would pass as correct and refined in any society or any employment in London. ಸೊ ಆ ಕಮಿಟಿಯಲ್ಲಿ ಇದ್ದಂಥ ಜನರ ಇಂಗ್ಲೀಷ್ ನಾವು ನೋಡಬೇಕಂದ್ರೆ ಅವರೆಲ್ಲರೂ ಕರೆಕ್ಟಾಗಿ ಮತ್ತು ಕ್ಲಿಯರಾಗಿ ಇಂಗ್ಲೀಷನ್ನು ಮಾತನಾಡ್ತಾರೆ. ಅವರ್ ಚೇರ್ಮನ್ ಈಸ್ ದ ಪೋಯೆಟ್ ಲಾರಿಯೇಟ್. ಸೊ ಆ ಕಮಿಟಿಯಲ್ಲಿ ಒಂದು ಚೇರ್ಮನ್ ಇರ್ತಾರೆ, ಅವರು ಪೋಯೆಟ್ ಲಾರಿಯೇಟ್ ಅಂದರೆ ರಾಜಕವಿ ಇರ್ತಾರೆ. ಅವರು ಇಂಗ್ಲೆಂಡ್ ದೇಶದ ರಾಜಕವಿ ಇರ್ತಾರೆ. ಸೊ ಅವ್ರ ಹೆಸರು ನೋಡ್ರಿ, ಹೂ ಈಸ್ ನಾಟ್ ಓನ್ಲಿ ಆ್ಯನ್ ಆರ್ಟಿಸ್ಟ್ whose materials are the sounds of the spoken English. ಸೊ ಹೀ ಈಸ್ ನಾಟ್ ಓನ್ಲಿ ಪೋಯೆಟ್ ಲಾರಿಯೇಟ್, ಅವರು ಕೆಲವೊಂದು ಸ್ಪೋಕನ್ ಇಂಗ್ಲೀಷ್ಗಳ ಬಗ್ಗೆ ಕೆಲವೊಂದು ಬುಕ್ಸ್ಗಳನ್ನು ಬರೆದಿದ್ದಾರೆ. ಬಟ್ ಅ ಸ್ಪೆಷಲಿಸ್ಟ್ ಇನ್ ದೇರ್ ಪ್ರೊನೌನ್ಸಿಯೇಷನ್, ಇವನ್ ಅವರು ಸ್ಪೆಷಲಿಸ್ಟ್ ಇರ್ತಾರೆ ಅದರಲ್ಲಿ ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ. ಒನ್ ಆಫ್ ಅವರ್ ಮೆಂಬರ್ಸ್ ಈಸ್ ಸರ್ ಜಾನ್ಸ್ಟನ್ ಫೋರ್ಬ್ಸ್ ರಾಬರ್ಟ್ಸನ್. So he is a very important person, Sir Johnston Forbes Robertson. He is a famous not only as an actor but for the beauty of his speech. So ಇವರು ಬೈ ಪ್ರೊಫೆಷನ್ ಒಬ್ಬ ಆ್ಯಕ್ಟರ್ ಇರ್ತಾರೆ, ಅದರ ಜೊತೆಗೆ ಅವರು ಒಂದು ಭಾಷಣಕಾರರು ಇರ್ತಾರೆ. I was selected for service on the committee because as a writer of plays I am accustomed to superintend their rehearsals and to listen critically to the way in which they are spoken by actors who are by profession trained speakers. ಸೊ ಇಲ್ಲಿ JB Shaw ಕೂಡ ಆ ಒಂದು ಕಮಿಟಿ ಮೆಂಬರ್ ಇರ್ತಾರೆ. ಸೊ ಅವ್ರು ಹೇಳ್ತಾರೆ, ನನಗೆ ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರಂದ್ರೆ ನಾನು ಒಬ್ಬ ಪ್ಲೇ ರೈಟರ್ ಅಂದ್ರೆ ಡ್ರಾಮಾಟಿಸ್ಟ್, ನಾಟಕಕಾರ, ಮತ್ತು ಅದೇ ರೀತಿ ನಾನು ಒಬ್ಬ ಒಳ್ಳೆಯ ಪಬ್ಲಿಕ್ ಸ್ಪೀಕರ್, ಮತ್ತು ನನಗೆ ಸಾಕಷ್ಟು ವ್ಯಕ್ತಿಗೆ ನಾನು ಟ್ರೈನ್ ಕೂಡ ಮಾಡಿದ್ದೇನೆ. ಅದಕ್ಕಾಗಿ ನನ್ನನ್ನು ಅವರ ಈ ಒಂದು ಕಮಿಟಿಯ ಮೆಂಬರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ದ್ಯಾಟ್ ಕಮಿಟಿ ನೋನ್ ಆ್ಯಸ್ ಮಚ್ ಆ್ಯಸ್ ಎನಿವನ್ ನೋಸ್ ಅಬೌಟ್ ಇಂಗ್ಲೀಷ್ ಸ್ಪೀಚ್ ಆ್ಯಂಡ್ ಯೆಟ್ ಇಟ್ಸ್ ಮೆಂಬರ್ಸ್ ಡು ನಾಟ್ ಅಗ್ರಿ ಆ್ಯಸ್ ಟು ದ ಪ್ರೊನೌನ್ಸಿಯೇಷನ್ ಆಫ್ some of the simplest and commonest words in the English language. ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾವೆಲ್ಲರೂ ಕರೆಕ್ಟ್ ಮತ್ತು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮಾತನಾಡ್ತಿರು, ಆದರೆ ಇಲ್ಲಿ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲಿ ಇಂಗ್ಲೀಷ್ ಒಳಗೆ 2 ಸಿಂಪ್ಲೆಸ್ಟ್ ಮತ್ತು ಕಾಮನೆಸ್ಟ್ ವರ್ಡ್ಸ್ಗಳನ್ನು ತೆಗೆದುಕೊಂಡು ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾರೆ. ಅವು ಯಾವಂದರೆ, 2 simplest and commonest words in any languages are yes and no. ಸೊ ಇಲ್ಲಿ ಈಗಾಗಲೇ ಅವ್ರು ಏನು ಹೇಳಿದ್ದಾರೆ, ಯಾರೋ ಇಬ್ಬರು ವ್ಯಕ್ತಿ ಬ್ರಿಟಿಷರ್ಸ್ ದಿ ಕ್ಯಾನಾಟ್ ಸ್ಪೀಕ್ ಎಕ್ಸಾಕ್ಟ್ಲಿ ಅಲೈಕ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ನೀವು 2 ವರ್ಡ್ಸ್ಗಳನ್ನು ತಗೋರಿ, ನೀವು ಇವೆಲ್ಲ ಭಾಳ ಸಿಂಪಲ್ ಮತ್ತು ಕಾಮನ್ ವರ್ಡ್ಸ್ ಅದಾವೆ ಇಂಗ್ಲೀಷ್ ಒಳಗಿಂದ, ಎಸ್ ಆ್ಯಂಡ್ ನೋ. ಸೊ ಈಗ ನಾ ಈ 2 ವರ್ಡ್ಸ್ಗಳನ್ನ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ತೀನಿ ಅಂದರೆ ಎಸ್ ಆ್ಯಂಡ್ ನೋ. ಸೊ ಕೆಲವು ವ್ಯಕ್ತಿ ಇದಕ್ಕೆ ಎಸ್ ಅಥವಾ ನೋ ಅಂತ ಅನ್ನಬಹುದು. ಸೊ ಇಲ್ಲಿ ಇಬ್ಬರು ವ್ಯಕ್ತಿ ಪ್ರೊನೌನ್ಸಿಯೇಷನ್ ಅಥವಾ ಆ್ಯಕ್ಸೆಂಟ್ ಬೇರೆದಾಗಿರ್ಬಹುದು. ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ, ದೇರ್ ಈಸ್ ನೋ ಸಿಂಗಲ್ ಮಾಡೆಲ್ ಆಫ್ ಕರೆಕ್ಟ್ ಸ್ಪೀಚ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ ಅವರು. ಬಟ್ ನೋ 2 ಮೆಂಬರ್ಸ್ ಆಫ್ ದ ಕಮಿಟಿ ಪ್ರೊನೌನ್ಸ್ ದೆಮ್ ಎಕ್ಸಾಕ್ಟ್ಲಿ ಅಲೈಕ್. ಆದರೆ ಈ 2 ಶಬ್ದಗಳನ್ನು ಯಾರೂ ಆ ಕಮಿಟಿಯಲ್ಲಿ ಇದ್ದಂತಹ ಮೆಂಬರ್ಸ್ಗಳು ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡುವುದಿಲ್ಲ. ಸರಿಯಾಗಿ ಅಂದರೆ ಸೇಮ್ ಪ್ರೊನೌನ್ಸಿಯೇಷನ್ ಮಾಡುವುದಿಲ್ಲ. ಆಲ್ ದ್ಯಾಟ್ ಕ್ಯಾನ್ ಬಿ ಸೇಡ್ ಈಸ್ ದ್ಯಾಟ್ ಎವ್ರಿ ಮೆಂಬರ್ ಪ್ರೊನೌನ್ಸಸ್ ದೆಮ್ ಇನ್ ಸಚ್ ಅ ವೇ ದ್ಯಾಟ್ ದೇ ವುಡ್ ನಾಟ್ ಓನ್ಲಿ ಬಿ ಇಂಟೆಲಿಜಿಬಲ್ ಇನ್ ಎವ್ರಿ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಬಟ್ ವುಡ್ ಸ್ಟಾಂಪ್ ದ ಸ್ಪೀಕರ್ ಆ್ಯಸ್ ಅ ಕಲ್ಟಿವೇಟೆಡ್ ಪರ್ಸನ್ ಆ್ಯಸ್ ಡಿಸ್ಟಿಂಗ್ವಿಶ್ಡ್ ಫ್ರಾಮ್ ಆ್ಯನ್ ಇಗ್ನೋರೆಂಟ್ ಆ್ಯಂಡ್ ಇಲಿಟ್ರೇಟ್ ಒನ್. ಆದರೆ ಅವರು ಯಾರೂ ಕೂಡ ಈ ಒಂದು 2 ಪದಗಳನ್ನು ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡಲಿಲ್ಲ. ವೆಲ್, ದಟ್ ಈಸ್ ಗುಡ್ ಇನಫ್ ಫಾರ್ ಮೀ, ದಟ್ ಈಸ್ ಹೌ ಐ ಡಿಸೈರ್ ಟು ಸ್ಪೀಕ್, ಬಟ್ ವಿಚ್ ಮೆಂಬರ್ ಆಫ್ ಕಮಿಟಿ ವಿಲ್ ಯು ಟೇಕ್ ಫಾರ್ ಅ ಮಾಡೆಲ್. ಆಯಿತು, ನಾವೆಲ್ಲರೂ ಸರಿಯಾಗಿ ಅಥವಾ ಕರೆಕ್ಟ್ ಇಂಗ್ಲೀಷನ್ನು ಮಾತನಾಡ್ತೀವಿ, ಆದರೆ ನೀವು ನಮ್ಮಲ್ಲಿ ಇದ್ದಂತಹ
ಕಮಿಟಿ ಮೆಂಬರ್ಸ್ಗಳನ್ನು ನೀವು ಯಾರನ್ನು ಸೆಲೆಕ್ಟ್ ಮಾಡೋರು ಆ್ಯಸ್ ಅ ಮಾಡೆಲ್ ಅಂತ. ಅಲ್ಲಿ ಐರಿಷ್ ಮೆಂಬರ್ಸ್ ಇರ್ತಾರೋ, ದೇರ್ ಆರ್ ಐರಿಷ್ ಮೆಂಬರ್ಸ್, ಸ್ಕಾಟಿಷ್, ವೆಲ್ಶ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮೆಂಬರ್ಸ್ ಆ್ಯಂಡ್ ಅಮೇರಿಕನ್ಸ್. ಸೊ ಇಲ್ಲಿ 5 ದೇಶದ ಮೆಂಬರ್ಸ್ಗಳನ್ನು ತೆಗೆದುಕೊಂಡು ಒಂದು ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೋ. ಸೊ ಆ ಕಮಿಟಿ ಮೆಂಬರನ್ನು ನೀವು ಯಾರನ್ನು ಚೂಸ್ ಮಾಡ್ತೀರಿ, ಯಾರನ್ನು ಆ್ಯಸ್ ಅ ಮಾಡೆಲ್ ಅಂತ ಚೂಸ್ ಮಾಡ್ತೀರಿ ನೀವು ಇಂಗ್ಲೀಷ್ ಮಾತನಾಡಬೇಕಾದ್ರೆ ಕೇಳ್ತಾರೆ ಅವರು. ಆಲ್ ರಿಕಗ್ನೈಸಬಲ್ ಆ್ಯಸ್ ಸಚ್ ಬೈ ದೇರ್ ಡಿಫ್ರೆನ್ಸಸ್ ಆಫ್ ಸ್ಪೀಚ್. ಯಾಕಂದ್ರೆ ಅವರೆಲ್ಲರೂ ಸ್ಪೀಚ್ ಅಥವಾ ಆ್ಯಕ್ಸೆಂಟ್ ಡಿಫ್ರೆಂಟ್ ಆಗಿದೆ. ದೇ ಡಿಫರ್ ಆಲ್ಸೋ ಅಕಾರ್ಡಿಂಗ್ ಟು ದ ಕಂಟ್ರಿ ಇನ್ ವಿಚ್ ದೇ ವರ್ ಬೋರ್ನ್. ಯಾಕಂದರೆ ಅವರು ಯಾವ ಒಂದು ಕಂಟ್ರಿ ಅಥವಾ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದಾರೋ ಮತ್ತು ಅಲ್ಲಿ ಇದ್ದಂತಹ ಒಂದು ವಾತಾವರಣ ಮೇಲೆ ಡಿಪೆಂಡ್ ಆಗಿರುತ್ತದೆ. ನಾವು ಆ್ಯಸ್ ದೇ ಆಲ್ ಸ್ಪೀಕ್ ಡಿಫ್ರೆಂಟ್ಲಿ, ಇಟ್ ಈಸ್ ನಾನ್ಸೆನ್ಸ್ ಟು ಸೇ ದ್ಯಾಟ್ ದೇ ಆಲ್ ಸ್ಪೀಕ್ ಕರೆಕ್ಟ್ಲಿ. ಅದರಲ್ಲಿ ಅವರೆಲ್ಲರೂ ಡಿಫ್ರೆಂಟಾಗಿ ಮಾತನಾಡ್ತಾರೋ ಅದರ ಅರ್ಥ ಅಥವಾ ಇಟ್ ಈಸ್ ನಾನ್ಸೆನ್ಸ್ ಟು ಸೇ ದ್ಯಾಟ್ ದೇ ಆಲ್ ಸ್ಪೀಕ್ ಕರೆಕ್ಟ್ಲಿ ಅಂದರೆ ಅವರೆಲ್ಲರೂ ಕೂಡ ಕರೆಕ್ಟಾಗಿ ಮಾತನಾಡುವುದಿಲ್ಲ. ಆಲ್ ವಿ ಕ್ಯಾನ್ ಕ್ಲೇಮ್ ಈಸ್ ದ್ಯಾಟ್ ದೇ ಆಲ್ ಸ್ಪೀಕ್ ಪ್ರೆಸೆಂಟೇಬಲಿ. ಅವರೆಲ್ಲರೂ ಇಂಗ್ಲೀಷ್ ಹೇಗಿದೆ ಅಂದರೆ ಪ್ರೆಸೆಂಟೇಬಲ್ ಇಂಗ್ಲೀಷ್ ಇದೆ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಗುವ ನೆಟ್ಟಿನಲ್ಲಿ ಅವರು ಒಂದು ಇಂಗ್ಲೀಷ್ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ದ್ಯಾಟ್ ಇಫ್ ಯು ಸ್ಪೀಕ್ ಆ್ಯಸ್ ದೇ ಡು ಯು ವಿಲ್ ಬಿ ಅಂಡರ್ಸ್ಟುಡ್ ಇನ್ ಎನಿ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಆ್ಯಂಡ್ ಅಕ್ಸೆಪ್ಟೆಡ್ ಆ್ಯಸ್ ಅ ಪರ್ಸನ್ ಆಫ್ ಗುಡ್ ಸೋಷಿಯಲ್ ಸ್ಟ್ಯಾಂಡಿಂಗ್. ಆದರೆ ನೀವು ಅವರ ಜೊತೆ ಅಂದರೆ ಅವರ ಹಾಗೆ ನೀವು ಇಂಗ್ಲೀಷನ್ನು ಮಾತನಾಡ್ತೀರಂದ್ರೆ ನಿಮ್ಮನ್ನು ಯಾವ ಒಂದು ದೇಶದಲ್ಲಿ ಹೋದರೂ ಕೂಡ ನಿಮ್ಮ ಭಾಷೆಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಮತ್ತು ಅದೇ ರೀತಿ ನಿಮಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಕೂಡ ಸಿಗುತ್ತದೆ. ಐ ವಿಶ್ ಐ ಕುಡ್ ಆಫರ್ ಯು ಯುವರ್ ಚಾಯ್ಸ್ ಅಮಂಗ್ ದೆಮ್ ಆ್ಯಸ್ ಅ ಮಾಡೆಲ್. ಆದರೆ ನನ್ನ ಇಚ್ಛೆ ಏನಿದೆ ಅಂದರೆ ನೀವು ಯಾರನ್ನು ಚೂಸ್ ಮಾಡ್ತೀರಿ ಅದನ್ನು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ಇಚ್ಛೆ. ಬಟ್ ಫಾರ್ ದ ಮೂಮೆಂಟ್ ಐ ಆಮ್ ಅಫ್ರೇಡ್ ಯು ಮಸ್ಟ್ ಪುಟ್ ಅಪ್ ವಿತ್ ಮೀ ಆ್ಯನ್ ಐರಿಷ್ ಮ್ಯಾನ್. ಆದರೆ ನನಗೆ ಸ್ವಲ್ಪ ಅಂಜಿಕೆ ಬರುತ್ತದೆ. ಯಾಕಂದರೆ ನೀವೆಲ್ಲರೇ ನನ್ನನ್ನು ಆ್ಯಸ್ ಅ ಮಾಡೆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಬಿಕಾಸ್ ಐ ಆಮ್ ಆ್ಯನ್ ಐರಿಷ್ ಮ್ಯಾನ್. ಸೊ ಐರಿಷ್ ದೇಶದಲ್ಲಿ ಅಥವಾ ಐರ್ಲೆಂಡ್ ದೇಶದಲ್ಲಿ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಮತ್ತು ಆ್ಯಕ್ಸೆಂಟ್ ಬೇರೆದಾಗಿರುತ್ತದೆ. ಅಮೇರಿಕಾದಲ್ಲಿ ಬೇರೆಯಾಗಿರುತ್ತದೆ, ಬ್ರಿಟಿಷ್ ಅಥವಾ ಇಂಗ್ಲೆಂಡ್ದಲ್ಲಿ ಬೇರೆಯಾಗಿರುತ್ತದೆ, ಸ್ಕಾಟ್ಲ್ಯಾಂಡ್ ಒಳಗೆ ಬೇರೆದಾಗಿರುತ್ತದೆ. I have said enough to you about the fact that no two native speakers of English speak it alike. ಸೊ ನಾ ಈಗಾಗಲೇ ನಿಮಗೆ ಹೇಳೀನಿ, ಯಾರೂ ಕೂಡ ಬ್ರಿಟಿಷರು ಕರೆಕ್ಟಾಗಿ ಅಥವಾ ಎಕ್ಸಾಕ್ಟಾಗಿ ಇಂಗ್ಲೀಷನ್ನು ಮಾತನಾಡುವುದಿಲ್ಲ. ಬಟ್ ಪರ್ಹ್ಯಾಪ್ಸ್ ಯು ಆರ್ ಕ್ಲೆವರ್ ಇನಫ್ ಟು ಆಸ್ಕ್ ಮೀ ವೆದರ್ ಐ ಮೈಸೆಲ್ಫ್ ಸ್ಪೀಕ್ ಇಟ್ ಇನ್ ದ ಸೇಮ್ ವೇ. ಆದರೆ ಇಲ್ಲಿ ನೀವು ನನಗೆ ಒಂದು ಕ್ವಶನನ್ನು ಕೇಳಬಹುದು, ಪ್ರಶ್ನೆ ನೀವು ಮಾಡಬಹುದು. ನೀವಾದರೂ ಕರೆಕ್ಟ್ ಇಂಗ್ಲೀಷನ್ನು ಮಾತನಾಡ್ತೀರ ಅಂತ ಕೇಳ್ಬೋದು ನೀವು. ಐ ಮಸ್ಟ್ ಕನ್ಫೆಸ್ ಅಟ್ ಒನ್ಸ್ ದ್ಯಾಟ್ ಐ ಡು ನಾಟ್. ಆದರೆ ನಾನು ನಿಮಗೆ ಇಲ್ಲಿ ಒಂದು ಕನ್ಫೆಸ್ ಅಂದರೆ ಕ್ಲಿಯರ್ ಮಾಡ್ತೀನಿ ಅಂದರೆ ನಾನು ಕೂಡ ಕರೆಕ್ಟ್ ಇಂಗ್ಲೀಷನ್ನು ಮಾತನಾಡುವುದಿಲ್ಲ. ನೋ ಬಡಿ ಡಸ್, ಯಾರೂ ಮಾತಾಡೋದಿಲ್ಲ. ಐ ಆಮ್ ಅಟ್ ಪ್ರೆಸೆಂಟ್ ಸ್ಪೀಕಿಂಗ್ ಟು ಆ್ಯನ್ ಆಡಿಯನ್ಸ್ ಆಫ್ ಮೆನಿ ಥೌಸಂಡ್ಸ್ ಆಫ್ ಗ್ರಾಮೋಫೋನಿಸ್ಟ್. ಸೊ ಇಲ್ಲಿ ಪ್ರೆಸೆಂಟ್ಲಿ ಇವರ ಒಂದು ಗ್ರಾಮೋಫೋನ್ ಮೇಗಿಂದ ಅಂದರೆ ರೇಡಿಯೋ ಮೇಗಿಂದ ಒಂದು ಲಾರ್ಜ್ ಆಡಿಯನ್ಸ್ ಒಂದು ಸ್ಪೀಚನ್ನು ಕೊಡತ್ತಾರೋ. ಮೆನಿ ಆಫ್ whom are trying hard to follow words syllable by syllable. ಆದರೆ ಅಲ್ಲಿ ಕೂತಿರುತ್ತ ಜನರು ಇವರು ಮಾತನಾಡೋದನ್ನು ನೋಡಿ ಅವರು ಒಂದು ಯೂಸ್ ಮಾಡುವ ವರ್ಡ್ಸ್ ಮತ್ತು ಸಿಲೆಬಲ್ಸನ್ನು ಅವ್ರೇನು ಮಾಡ್ತಾರೋ ಫಾಲೋ ಮಾಡತ್ತಾರೋ. ಅವರು ಯಾವ ರೀತಿಯಾಗಿ ಮಾತಾಡ್ತಾರೋ ಅಂತ ಅದನ್ನು ಅವರು ಫಾಲೋ ಮಾಡತ್ತಾರೋ. ಇಫ್ ಐ ವರ್ ಟು ಸ್ಪೀಕ್ ಟು ಯು ಆ್ಯಸ್ ಕೇರ್ಲೆಸ್ಲಿ ಆ್ಯಸ್ ಐ ಸ್ಪೀಕ್ ಟು ಮೈ ವೈಫ್ ಎಟ್ ಹೋಮ್, ದಿಸ್ ರೆಕಾರ್ಡ್ ವುಡ್ ಬಿ ಯೂಸ್ಲೆಸ್. ಆದರೆ ಈಗ ನಾನು ಒಂದು ದೊಡ್ಡ ಆಡಿಯನ್ಸ್ ಅಂದರೆ ಸಾವಿರಾರು ಜನ ಒಂದು ಲೆಕ್ಚರ್ ಹಾಲ್ನಲ್ಲಿ ಕೂತಿದ್ದಾರೆ, ಅವರಿಗೆ ನಾನು ಒಂದು ಅಡ್ರೆಸ್ಸನ್ನು ಒಂದು ಸ್ಪೀಚನ್ನು ಕೊಡತ್ತೀನಿ. ಸೊ ಅವ್ರ ಜೊತೆ ನಾನು ಹೇಗೆ ಮಾತನಾಡ್ತೀನಿ ಅದೇ ರೀತಿ ನಾನು ಮನೆಯಲ್ಲಿ ನನ್ನ ಹೆಂಡತಿ ಜೊತೆ ಮಾತನಾಡಿದ್ದರೆ ಅದು ಅಂದರೆ ಹೆಂಡತಿ ಜೊತೆ ಹೇಗೆ ಮಾತನಾಡ್ತೀನಿ ಅದೇ ರೀತಿ ನಾನು ಇಲ್ಲಿ
ಆಡಿಯನ್ಸ್ ಅಥವಾ ಹಾಲ್ನಲ್ಲಿ ಮಾತನಾಡಿದ್ದರೆ ಆ ಒಂದು ಸ್ಪೀಚ್ ಅಥವಾ ರೆಕಾರ್ಡ್ ಯೂಸ್ಲೆಸ್ ಆಗ್ತದೆ. ಆ್ಯಂಡ್ ಇಫ್ ಐ ವರ್ ಟು ಸ್ಪೀಕ್ ಟು ಮೈ ವೈಫ್ ಆ್ಯಟ್ ಹೋಮ್ ಆ್ಯಸ್ ಕೇರ್ಲೆಸ್ಲಿ ಆ್ಯಸ್ ಐ ಆಮ್ ಸ್ಪೀಕಿಂಗ್ ಟು ಯು, ಶಿ ವುಡ್ ಥಿಂಕ್ ದ್ಯಾಟ್ ಐ ವಾಸ್ ಗೋಯಿಂಗ್ ಮ್ಯಾಡ್. ಆದರೆ ನಾನು ಇಲ್ಲಿ ನಿಮ್ಮ ಮುಂದೆ ಹೇಗೆ ಮಾತನಾಡ್ತೀನಿ ಅದೇ ರೀತಿ ನಾನು ಮನೆಯಲ್ಲಿ ಹೋಗಿ ನನ್ನ ಹೆಂಡತಿ ಜೊತೆ ಮಾತಾಡಿದ್ರೆ ನನ್ನ ಹೆಂಡತಿ ಏನು ತಿಳ್ಕೊತಾಳಂದ್ರೆ ನಾನು ಹುಚ್ಚ ಅಥವಾ ಮ್ಯಾಡ ಆಗಿದ್ದೀನಿ ಅಂತ ತಿಳ್ಕೊತಾಳೆ ಆಕೆ. ಆ್ಯಸ್ ಅ ಪಬ್ಲಿಕ್ ಸ್ಪೀಕರ್ ಐ ಹ್ಯಾವ್ ಟು ಟೇಕ್ ಕೇರ್ ದ್ಯಾಟ್ ಎವ್ರಿ ವರ್ಡ್ ಐ ಸೇ ಈಸ್ ಹರ್ಡ್ ಡಿಸ್ಟಿಂಕ್ಟ್ಲಿ ಆಟ್ ದ ಫಾರ್ ಎಂಡ್ ಆಫ್ ದ ಲಾರ್ಜ್ ಹಾಲ್ಸ್ ಕಂಟೈನಿಂಗ್ ಥೌಸಂಡ್ಸ್ ಆಫ್ ಪೀಪಲ್. ಸೊ ನಾನು ಈಗ ಥೌಸಂಡ್ಸ್ ಆಫ್ ಆಡಿಯನ್ಸ್ಗೆ ಒಂದು ಸ್ಪೀಚನ್ನು ಕೊಡತ್ತೀನಿ. ಸೊ ಆ ಸ್ಪೀಚ್ ಹೇಗಿರಬೇಕಂದ್ರೆ ಕ್ಲಿಯರಾಗಿ ಇರಬೇಕು, ಜೋರಾಗಿ ನಾನು ಮಾತನಾಡಬೇಕು. ಯಾಕಂದ್ರೆ ಆ ಹಾಲ್ನಲ್ಲಿ ಇದ್ದಂಥ ಎಲ್ಲ ಜನರಿಗೆ ನನ್ನ ಒಂದು ವಾಯ್ಸನ್ನು ಅವರಿಗೆ ಕೇಳಬೇಕು, ಅದು ಕ್ಲಿಯರಾಗಿ. ಬಟ್ ಆ್ಯಟ್ ಹೋಮ್ ವೆನ್ ಐ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ಮೈ ವೈಫ್ ಸಿಟ್ಟಿಂಗ್ ವಿದಿನ್ ಅ 6 feet ಆಫ್ ಮೀ ಆಟ್ ಬ್ರೇಕ್ಫಾಸ್ಟ್, ಐ ಟೇಕ್ ಸೋ ಲಿಟಲ್ ಪೇನ್ಸ್ ವಿತ್ ಮೈ ಸ್ಪೀಚ್ ದ್ಯಾಟ್ ವೆರಿ ಆಫನ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಮೀ ದ ಎಕ್ಸ್ಪೆಕ್ಟೆಡ್ ಆನ್ಸರ್. ಆದರೆ ನಾನು ಮನೆಯಲ್ಲಿ ಇಲ್ಲೇ ಒಂದು 6 foot ಡಿಸ್ಟೆನ್ಸ್ ಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೂತಿದ್ದರೆ ನಾನು ಹೇಗೆ ಆಡಿಯನ್ಸ್ ಮುಂದೆ ಮಾತನಾಡ್ತೀನಿ, ಎಷ್ಟು ಜೋರಾಗಿ ಮಾತನಾಡ್ತೀನಿ, ಅದೇ ರೀತಿ ನಾನು ಮನೆಯಲ್ಲಿ ನನ್ನ ಹೆಂಡತಿ ಮುಂದೆ ಮಾತನಾಡೋಕ್ಕೂ ಆಗೋದಿಲ್ಲ. ಒಂದು ವೇಳೆ ನಾನು ಮಾತಾಡಿದರೆ ಆಕೆ ಏನು ಹೇಳ್ಬೋದು, ಶಿ ಸೇಸ್ ಡೋಂಟ್ ಮಂಬಲ್ ಆ್ಯಂಡ್ ಡೋಂಟ್ ಟರ್ನ್ ಯುವರ್ ಹೆಡ್ ಅವೇ ವೆನ್ ಯು ಸ್ಪೀಕ್. ಏನು ಹೇಳ್ಬೋದು, ನೀನು ಮಂಬಲ್ ಮಾಡಬೇಡ ಅಥವಾ ಜೋರಾಗಿ ಮಾತಾಡಬೇಡ, ನನ್ನ ಕಡೆ ನೋಡು, ಹೇಳು, ಏನಾದರೂ ಹೇಳೋದಿತ್ತಂದ್ರೆ ಐ ಕ್ಯಾನಾಟ್ ಹಿಯರ್ ಅ ವರ್ಡ್ ಯು ಆರ್ ಸೇಯಿಂಗ್. ನೀನು ಏನು ಹೇಳತ್ತಿದ್ದು ನನಗೇನು ಕೇಳಿಸ್ವತ್ತು ಅಂತಕ್ಕೆ ಹೆಂಡತಿ ಹೇಳ್ತಾಳೆ. ಆ್ಯಂಡ್ ಶಿ ಆಲ್ಸೋ ಈಸ್ ಅ ಲಿಟಲ್ ಕೇರ್ಲೆಸ್. ಸಮ್ಟೈಮ್ಸ್ ಐ ಹ್ಯಾವ್ ಟು ಸೇ ವಾಟ್ ಇವನ್ ಶಿ ಟು ಸ್ಪೀಕ್ ಇನ್ ಅ ಲೋ ವಾಯ್ಸ್. ಅವಾಗ ಇವರು ಕೇಳ್ತಾರೆ, ಏನಾಯಿತು. 2 or 3 times ಡ್ಯೂರಿಂಗ್ ಅವರ್ ಮೀಲ್, 2-3 ಸಲ ಕೇಳ್ತಾರೆ. ಆ್ಯಂಡ್ ಶಿ ಸಸ್ಪೆಕ್ಟ್ಸ್ ಮೀ ಆಫ್ ಗ್ರೋವಿಂಗ್ ಡೆಫರ್ ಆ್ಯಂಡ್ ಡೆಫರ್. ಆದರೆ ಆಕೆ ಗೊತ್ತಾಗ್ತೈತಿ ಇವರು ಡೇ ಬೈ ಡೇ ಏನಾಗತ್ತಾರೋ ಒಂದು ಕಿವಿಡಾಗತ್ತಾರೋ, ಅಂದರೆ ಇವು ಕಿವಿಗೆ ಕೇಳಿಸ್ವತ್ತು. ದೋ ಶಿ ಡಸ್ ನಾಟ್ ಸೇ ಸೊ. ಆದರೆ ಅವರು ಆಕೆ ಹೆಂಡತಿ ಅದೇ ರೀತಿಯಾಗಿ ಹೇಳೋದಿಲ್ಲ. ಬಿಕಾಸ್ ಆ್ಯಸ್ ಐ ಆಮ್ ನೌ ಓವರ್ 70 ಇಟ್ ಮೈಟ್ ಬಿ ಟ್ರೂ. ಯಾಕಂದ್ರೆ ನನ್ನ ವಯಸ್ಸು ಈಗ ಅಬೌವ್ 70 ಆಗಿದೆ, 70 ಕ್ರಾಸ್ ಆಗಿದೆ. ಅದಕ್ಕಾಗಿ ಆಕೆಗೆ ಆ ಒಂದು ಸತ್ಯ ಅನ್ನೋದು ಗೊತ್ತೈತಿ. ಏನು ಸತ್ಯ ಅಂದರೆ ಅವರಿಗೆ ಕಿವಿ ಕೇಳಿಸುವುದಿಲ್ಲ. ದ್ಯಾಟ್ ಮೈಟ್ ಬಿ ಟ್ರೂ ಬಿಕಾಸ್ ಹಿ ಹ್ಯಾಸ್ ಕ್ರಾಸ್ಡ್ ಹೀಸ್ ಏಜ್ ಓವರ್ 70. ಸೊ ಟುಡೇ I will stop here. In my next video I will be continue. Thank you.